ಹಲೋ ನಮಸ್ತೆ, ನಾನು ನಿಮ್ಮ ಪೂರ್ಣಿಮಾ. ಹೊಸ ವಿಡಿಯೋ ಜೊತೆ ಇವತ್ತು ನಾನು ಬಂದಿದ್ದೇನೆ. ಏನಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್ ವಿಡಿಯೋ ಆಯಿತಾ. ನಾನು ಮೊನ್ನೆ ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕಿದ್ದೆ, ಆಸ್ಕ್ ಮಿ ಎ ಕ್ವಶನ್ ಐ ವಿಲ್ ಆನ್ಸರ್ ಇನ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕ್ವಶನ್ ಹಾಕಿದ್ದೆ. ತುಂಬ ಕ್ವಶನ್ಸ್ ಎಲ್ಲ ಬಂದಿತ್ತು. ನಾನು ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಎಲ್ಲ ತೆಗೆದ್ಬಿಟ್ಟು ಇವತ್ತು ಆನ್ಸರ್ ಮಾಡ್ತಾ ಇದ್ದೇನೆ. ಓಕೆ, ಆ ಕ್ವಶನ್ಸ್ ಏನಲ್ಲ ಅಂತ ನೋಡೋಣ ಆಯಿತಾ. ಫಸ್ಟ್ ಬಂದಿದ್ದು ಬಿಗ್ ಫ್ಯಾನ್ ಆಫ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನೇನು ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನನ್ನ ಫ್ರೆಂಡ್ ಕೇಳಿದ್ದು, ಪ್ರತಿಮಾ ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್ ಅಂತ ಕೇಳಿದ್ಲು. ಅದಕ್ಕೆ ಓಕೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನು 2 ಮಂತಲ್ಲಿ ನನ್ನ ಎಕ್ಸಾಮ್ ಬರುತ್ತೆ, ಚಂದ ಮಾಡಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ ತೆಗೆದು ಪಾಸ್ ಆಗ್ತೀನಿ. ಆಮೇಲೆ ನೆಕ್ಸ್ಟ್, ಆರ್ ಯು ಸಿಂಗಲ್? ಅಫ್ಕೋರ್ಸ್ ನಾನು ಸಿಂಗಲ್. ಇದಿಷ್ಟು ಕ್ವಶನ್ಸಲ್ಲಿ ತುಂಬ ಡಿಫ್ರೆಂಟ್ ಆಗಿರುವ ಒಂದು ಕ್ವಶನ್ ಏನು ಗೊತ್ತಾ, ಪ್ರೀತಿಸು ಬಾ ಪ್ರೀತಿಯೇ, ಪ್ರೀತಿಸು ಹೃದಯವೇ ಅಂತ ಹೇಳಿಬಿಟ್ಟು ಅದಕ್ಕೆ ನಾನೊಂದು ಹೇಳ್ತೇನೆ. ಗೊತ್ತಿಲ್ಲದ ಒಂದು ಏಜಲ್ಲಿ ಇಬ್ಬರಿಗೂ ಪ್ರೀತಿ ಇತ್ತು, ಬಟ್ ಇಬ್ಬರು ಹೇಳ್ದೇನೆ ಸೈಲೆಂಟ್ ಆಗಿದ್ದು ಇಬ್ಬರದ್ದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಏನು ಕೇಳೋಣ ಅಂತ ಕ್ವಶನ್ ಕೇಳಿ. ನೆಕ್ಸ್ಟು, ಮದುವೆ ಯಾವಾಗ ಅಂತ ಕೇಳಿದ್ದೀರಾ. ಸದ್ಯ ಇನ್ನೊಂದು ಆಫ್ಟರ್ 1 and 2 yearsಲ್ಲಿ ಆಗ್ತೀನಿ ನಾನು. ನೆಕ್ಸ್ಟ್, ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್? ನೋ ಕಮೆಂಟ್ಸ್. ನೆಕ್ಸ್ಟು, ನೈಸ್ ಆಂಟಿ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಆ್ಯಂಡ್ ನೈಸ್ ಅಂಕಲ್. ಆಮೇಲೆ ನಿನ್ನ ಫ್ರೆಂಡ್ ನೇಮ್ ಹೇಳಿಬಿಟ್ಟು ಎಲ್ಲಿದ್ದಾಳೆ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಬಿಫೋರ್ 5 yearsಯಿಂದ ಅವಳು ಎಲ್ಲಿದ್ದಾಳೆ ಅಂತಲೂ ನನಗೆ ಗೊತ್ತಿಲ್ಲ ಆಯಿತಾ. ಆಮೇಲೆ ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ಯುವರ್ ನ್ಯೂ ವಿಡಿಯೋ? ಸ್ವಲ್ಪ ಫಂಕ್ಷನ್ ಎಲ್ಲ ಇತ್ತು, ಫ್ಯಾಮಿಲಿಲೆಲ್ಲ ತುಂಬ ಫಂಕ್ಷನ್ ಇತ್ತು, ಅದಕ್ಕೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಿಲ್ಲ, ಬಟ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಡೂ ಯು ಲವ್ ಮೀ? ನಾನೆಲ್ಲರೂ ಇಷ್ಟಪಡ್ತೇನೆ, ನನಗೆಲ್ಲರೂ ಇಷ್ಟ ಆಯಿತಾ. ಆಮೇಲೆ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂತೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಆಯಿತಾ, ನೀವು ಯಾಕೆ ಕುಂದಾಪುರ ಕನ್ನಡ ಮಾತಾಡಲ್ಲ ಅಂತ ಒಂದು ಕ್ವಶನ್ ಬಂದಿದೆ, ಅದಕ್ಕೆ ನಾನು ಆನ್ಸರ್ ಮಾಡಬೇಕು. ಲಾಸ್ಟ್ ಟೈಮ್ ಕೂಡ ಒಬ್ಬರು ಯೂಟ್ಯೂಬಲ್ಲಿ ನನಗೆ ಅದು ಕೇಳಿದರು, ಕಮೆಂಟ್ ಹಾಕಿದರು, ನೀವು ಯಾಕೆ ಕುಂದಾಪುರ ಕನ್ನಡ ಮಾತಾಡಲ್ಲ ಅಂತ. ನಾವು ಬೈಂದೂರವರಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಅಂದರೆ ಕೆಲವೊಂದು ವರ್ಗಕ್ಕೆ ಸೇರಿದವರು ಕುಂದಾಪುರ ಕನ್ನಡ ಮಾತಾಡಲ್ಲ, ನಾವು ಅಚ್ಚ ಕನ್ನಡ ಮಾತಾಡ್ತೀವಿ. ಅಚ್ಚ ಕನ್ನಡ ಅಂತ ಹೇಳಿದರೆ ಸ್ವಲ್ಪ ಅದರಲ್ಲಿ ಚೇಂಜಸ್ ಆಗಿರೋ ಕನ್ನಡ ಮಾತಾಡ್ತೇವೆ ನಾವು, ಕುಂದಾಪುರ ಕನ್ನಡ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಮ್ಮ ಮನೇಲಿ ಎಲ್ಲರೂ ಅದೇ ಕನ್ನಡ ಮಾತಾಡೋದ್ರಿಂದ ನನಗೆ ಅಷ್ಟು ಕುಂದಾಪುರ ಕನ್ನಡ ಬರದೇ ಇಲ್ಲ ಅಂತ ಏನಿಲ್ಲ. ನನಗೆ ಕರೆಕ್ಟಾಗಿ ಕುಂದಾಪುರ ಕನ್ನಡ ಮಾತಾಡೋರು ಇವಾಗ ನನ್ನ ಫ್ರೆಂಡ್ಸ್ ಇರ್ಬೋದು, ಎದುರುಗಡೆ ಅವರು ಸ್ಟಾರ್ಟ್ ಮಾಡಿ ಮಾತಾಡ್ತಾ ನಾನು ಕುಂದಾಪುರ ಕನ್ನಡ ಮಾತಾಡ್ತೆ. ಆದರೆ ನನಗೆ ಈಗ ಒಂದೇ ಸಲ ಕುಂದಾಪುರ ಕನ್ನಡ ಮಾತಾಡಬೇಕು ಅಂದರೆ ಅದು ಬರಲ್ಲ ಬಾಯಿಗೆ. ಸೊ ಅದಕ್ಕೆ ನಾನು ನಾರ್ಮಲ್ ಕನ್ನಡ ಮಾತಾಡ್ತೇನೆ. ಸಿಂಗಲ್ ಆರ್ ಕಮಿಟೆಡ್? ಸಿಂಗಲ್. ಆಮೇಲೆ ಮನಿ ಆರ್ ಲವ್? ಏನಂತ ಹೇಳಿದರೆ, ಇವಾಗ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಈಗ ನಾನು ಮನಿ ಅಂತ ಹೇಳ್ತೇನೆ ಅಥವಾ ಲವ್ ಅಂತ ಹೇಳ್ತೇನೆ ಅಂತ ಹೇಳಿಬಿಟ್ಟು. ಆದರೆ ವಿಷಯ ಏನು ಗೊತ್ತಾ, ಮನಿನೂ ಬೇಕು, ಲವ್ ಬೇಕು. ಈಗ ಸುಮ್ಮನೆ ಕೆಲವರು ಏನಂತ ಹೇಳಿದರೆ ಮನಿ ನೋಡ್ಬಿಟ್ಟು ಲವ್ ಮಾಡ್ತಾರೆ, ಇನ್ನು ಕೆಲವರು ಲವ್ ಮಾಡಿಬಿಟ್ಟು ಮನಿ ಅರ್ನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಲೈಫಲ್ಲಿ ಎರಡು ಬೇಕು, ಮನಿನೂ ಬೇಕು, ಲವ್ ಕೂಡ ಬೇಕು. ನೆಕ್ಸ್ಟ್, ಹುಡುಗ ಸಿಕ್ಕಿದ್ನಾ? ಇಲ್ಲ, ನಾನು ಹುಡುಕ್ತಾ ಇದ್ದೇನೆ, ಹುಡುಗ ಸಿಗ್ತಾನೆ ಅನ್ನೋ ಹೋಪಲ್ಲಿದ್ದೇನೆ, ಬಟ್ ಸಿಗ್ತಾನೆ ಇಲ್ಲ ನನಗೂ ಗೊತ್ತಿಲ್ಲ. ಹೀಗೆ ತುಂಬ ಕ್ವಶನ್ಸ್ ಎಲ್ಲ ಬಂದಿದೆ. ಇಷ್ಟು ಕ್ವಶನ್ಸಿಗೆ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಆನ್ಸರ್ ಮಾಡಿದ್ದೇನೆ. ಸೊ ಆಯಿತು, ಇನ್ನೂ ಕ್ವಶನ್ಸ್ ಎಲ್ಲ ಇದೆ, ಇನ್ನೂ ಕ್ವಶನ್ಸ್ ಎಲ್ಲ ತುಂಬ ಇದೆ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೇನೆ ಆಲ್ಮೋಸ್ಟ್. ಇನ್ನೆಲ್ಲ ಹಾಯ್, ಹೆಲೋ ಅಂಥದ್ದೇ ಎಲ್ಲ ಕಮೆಂಟ್ಸ್ ಲೈಕ್ ಸ್ಟಿಕ್ಕರ್ಸ್ ಎಲ್ಲ ಕಳಿಸಿದ್ದೀರಾ. ಸೊ ಓಕೆ, ಇದಿಷ್ಟು ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೇನೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ. ಇವಾಗ ಏನೋ ಶುರು ಮಾಡಿದ್ದೀನಿ ಅಷ್ಟೇ, ಬಟ್ ತುಂಬ ನನ್ನನ್ನು ರೆಕಗ್ನೈಸ್ ಮಾಡಿಬಿಟ್ಟು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೇನೆ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್.